ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ಇವತ್ತು ನಾನು ಮಂಗಳೂರಿಗೆ ಬಂದಿದ್ದೇನೆ. ಇವತ್ತು ಮಿಸಸ್ ಕರ್ನಾಟಕ ಮ್ಯಾಂಗ್ಳೂರ್ನ ಆಡಿಷನ್ ನಡೀತಾ ಉಂಟು. ಈ ಸಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಸೊ ನೋಡ್ಬೋದು, ನನಗೆ ಇಲ್ಲಿ ಬ್ಯಾನರ್ ಇದೆ. ಇವಾಗ ನಾನು ನನ್ನ ಜೊತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರನ್ನು ತೋರಿಸ್ತಾ ಇದ್ದೀನಿ. ನನ್ನ ಹೆಸರು ಶ್ರುತಿ. ಇನ್ನಷ್ಟು ಜನ ಇದ್ದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ನಮ್ಗೆ ಫ್ರೀ ಟೈಮ್ ಇದೆ, ಸೊ ನಾವು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೇವೆ. ನೋಡಿ ನಮ್ದು ಯಂಗ್ ಲೇಡಿ ನೋಡಿ, ವೆರಿ ಯಂಗ್, ವೆರಿ ಜೂನಿಯರ್. ಹಾಯ್. ಹಾಯ್. ಇವರನ್ನ ನೀವು ನೋಡಿರ್ಬೋದು. ಇವರು ಭಾರತಿ ಗೋಪಾಲ್ ಅವರು ಸ್ಯಾಕ್ಸೋಫೋನಿಸ್ಟ್. ನೋಡಿ, ಇವ್ರನ್ನ ಯಾವ್ದಾದ್ರು ಪ್ರೋಗ್ರಾಮ್ ಖಂಡಿತ ನೋಡಿರ್ತೀರಾ. ತುಂಬಾ ಖುಷಿ ಆಯ್ತು ನಿಮ್ಗೆ. ಹಾಯ್ ಹೇಳಿ, ನಿಮ್ಮ ಹೆಸರು ಹೇಳಿ. ಹಾಯ್, ನನ್ನ ಹೆಸರು ಲಕ್ಷ್ಮಿ ಅಂತ. ಹಾಯ್, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಿಮ್ಮನ್ನೆಲ್ಲ ತೋರಿಸುವ ಅಂತ. ಹೇಗಾಗ್ತದೆ ಆಡಿಷನ್ ರೌಂಡ್? ಎಷ್ಟು ಫಾಸ್ಟ್ ಕಲಿತೇವೆ. ಹೌದೌದು, ಅದು ಎಲ್ಲರೂ ಫಸ್ಟ್ ಟೈಮ್ ಈ ಥರಕ್ಕೆ ಬರೋದು. ಸೀನಿಯರ್ ಆಗಿ ಕೂಡ ಇಷ್ಟು ಕಲಿತೇವೆ. ಗ್ರೇಟ್ ಇವರು. ಸೀನಿಯರ್ ಆಗಿ ಮೀಟ್ ಆಗಿರೋದು. ಥ್ಯಾಂಕ್ ಯು. ನೋಡಿ, ಏಜ್ ಇಸ್ ಜಸ್ಟ್ ನಂಬರ್ ಹೊಡೆದಿದ್ದೆ. ಇವರನ್ನು ನೋಡಿ ಕಲಿಬೇಕಲ್ವಾ? ಇನ್ಸ್ಪಿರೇಷನ್. ಹೌದು. ಆ್ಯಂಡ್ ಎಲ್ಲರಿಗೂ ನಾನು ಇದೇ ಹೇಳುದು, ನೀವು ಯಾವಾಗಲೂ ಓಲ್ಡ್ ಆಗಲಿಲ್ಲ ಅಂತ ಹೇಳಿ. ವಯಸ್ಸಾಗೋದು ದೇಹಕ್ಕೆ, ಚರ್ಮಕ್ಕೆ, ಮನಸ್ಸಿಗೆ ನೆನ್ಪಿಟ್ಕೊಳ್ಳಿ. अभी तो उम्र हम तो जवान है. अभी तो हम जवान हैं और अभी बहुत कुछ करना बाकी है. I got 16 award also. ಇವರ ಹಸ್ಬೆಂಡ್ ಇದ್ದಾರೆ ನೋಡಿ. ನನ್ನ ಜೊತೆ ಈಗ ಟ್ರೈನರ್ ಇದ್ದಾರೆ, ಅನು ಅವರು. ಹಲೋ ಮ್ಯಾಮ್. ಇದು ಮರ್ಸಿ ಮ್ಯಾಮ್ ಅವರು. ಅನಿಶಾ ಅವರು. ಇದು ದೀಪಕ್ ಸರ್. ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ಟೈಮ್ ನಾನು ಇಂಥ ಒಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಸೊ ನಂದು ನಿಮ್ಮ ಜೊತೆ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಹೇಳಿ ಅಂದ್ರು. ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಇಷ್ಟು ಲಕ್ಷ ಯಾವುದೇ ಒಂದು ಎಷ್ಟು ಲಕ್ಷ ಲೇಡೀಸಲ್ಲಿ ಇವಾಗ ಲಕ್ಷಿಯಸ್ ಲೇಡೀಸ್ ದಿಸ್ ಇಸ್ ಇಂಡಿಯಾ ಕ್ಯಾಶ್ ಅಂತ ಹೇಳಿ ಒಂದು ಸ್ಮೈಲ್ ಇದೆ. ಹಾಗೆ ನಮ್ಮ ಕೆಲವು ಜನ ಬಂದಿದ್ದಾರೆ. ಅವ್ರು ಬಂದಿದ್ದಕ್ಕೆ ವೇಟ್ ಮಾಡೋದು ಬೇಡ. ನಮ್ಮ ಜೊತೆಗೆ ನಿಮ್ಮನ್ನು ಟ್ರೈ ಮಾಡ್ತಿದ್ದೆ. ಇವತ್ತು ಟ್ರೈ ಮಾಡಿದ್ವಿ. ವೆರಿ ಎಕ್ಸ್ಪೀರಿಯನ್ಸ್ ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ, ತುಂಬಾ ಹೆಮ್ಮೆ ಆಗ್ತದೆ. ನಮ್ಮದೇ ಟೆಲಿವಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡಿಸೈನ್ ಮಾಡಿರುವಂತ ನಮ್ಮ ಓನ್ ಮಾಡಲ್ ಇಬ್ರು ಟ್ರೈನರ್ ಕೂಡ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.
ಹೇಗೆ ವಾಕ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇದ್ರು. ಎಷ್ಟು ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲ, ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ಹೇಗಾಯ್ತು ನಮ್ಗೆ ಟ್ರೈನ್ ಮಾಡಿ? ಫುಲ್ಲಿ ಇವಾಗ ಹಸಿವಾಗ್ತಾ ಇದೆ, ಊಟ ಮಾಡಬೇಕು ಅಗೇನ್. ಇವಾಗ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್. ಸೊ ಫುಲ್ಲಿ ಪ್ರಿಪೇರ್ಡ್, ಫುಲ್ಲಿ ಎಂಜಾಯ್ಡ್, ಆಲ್ ದಿ ವೆರಿ ಬೆಸ್ಟ್. ಟೀಮ್ಗೆ ಒಳ್ಳೆದಾಗಲಿ. ಈವನ್ ನನ್ನ ಕಡೆಯಿಂದ ಸಹ ಕಂಟೆಸ್ಟೆಂಟ್ಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಏನೋ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಕಾಣಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ನಾವು ನಡೆಯೋದು ನೋಡೋಕೆ ಆಗ್ತಾ ಇಲ್ಲ, ಇನ್ನು ಹಾರ್ಡ್ ವರ್ಕ್ ಮಾಡಬೇಕು, ಮಾಡ್ತಾ ಇದ್ದೇವೆ. ನಮ್ಗೆ ಅಷ್ಟು ಭರವಸೆ ಇದೆ, ನಮ್ಮನ್ನು ಚೆನ್ನಾಗಿ ಪಾಲಿಶ್ ಮಾಡಿ ಚೆನ್ನಾಗಿ ಇನ್ನೂ ನಾವು ಚೆನ್ನಾಗಿ ಗಾಡಿ ವಾಕ್ ಮಾಡೋದಕ್ಕೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನನ್ನ ಜೊತೆ ಮರ್ಸಿ ಮ್ಯಾಮ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ. ಹೇಗೆ ಇದನ್ನು ಸ್ಟಾರ್ಟ್ ಮಾಡಿದ್ರಿ? ಮಿಸ್ ಕರ್ನಾಟಕ ಮ್ಯಾಂಗ್ಳೂರ್ ಆಡಿಷನ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಆ್ಯಕ್ಚುಲಿ 2018 ನಾನು ಕರ್ನಾಟಕದಲ್ಲಿ ಕಾಂಪೀಟ್ ಮಾಡಿದೆ. ಸೊ ಮಿಸಸ್ ಮ್ಯಾಂಗ್ಳೂರ್ 2018 ನನಗೆ ಟೈಟಲ್ ಸಿಕ್ಕಿತ್ತು. ಅದರ ನಂತರ ಕರ್ನಾಟಕ ಪ್ರತಿಭಾ ಸಂಚಿಮಠ ಅವರು ನಮಗೆ ಇಲ್ಲಿಯ ಮಾಡುವಂಥ ಒಂದು ರಿಜಿನಲ್ ಡೈರೆಕ್ಟರ್ ಆಗಿ ನಮ್ಮನ್ನು ಸೆಲೆಕ್ಟ್ ಮಾಡಿದರು. ಸೊ ನನಗೆ ಒಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ದೀಪಕ್ ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರು ಹ್ಯಾಪಿಲಿ ಹೇಳಿದರು ಓಕೆ ನಾವು ಮಾಡುವ ಅಂತೇಳಿ. ಸೊ ಇಬ್ಬರ ಕೊಲಬ್ರೇಷನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದು 3rd ಇಯರಲ್ಲಿ ನಾವು ಮಾಡ್ತಾ ಇದ್ದೇವೆ. ಚೆನ್ನಾಗಿ ಮಾಡಿ ಆರ್ಗನೈಸ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ನಾವೆಲ್ಲ ಬರಲಿಕ್ಕೆ ಹೋಗೋದು, ಯಾಕಂದ್ರೆ ನಾನು ಇವಾಗ ನನಗೆ ಇದೊಂದು 3 ಇಯರ್ಸಿಂದ ನನಗೆ ಹೇಳ್ತಾ ಇದ್ದು ಹೋಗಿ ಹೋಗಿ ಅಂತ. ಬಟ್ ನಾನು ಹಿಂದೆ ಬಂದು ನೋಡ್ತಾ ಇದ್ದೆ ಹೋಗೋದಾ ಬೇಡವಾ, ಯಾವ ರೀತಿ ಇರ್ಬೋದು ಅಂತ. ಬಟ್ ಇಲ್ಲಿ ಬಂದಾಗ ಯಾರಿಗೂ ಬರ್ಬೋದು ಆರಾಮ್ಸೆ. ಏನೋ ನಮ್ಮದು ಈಗ ಎಲ್ಲರೂ ಒಂದು ಮಿಸ್ಸಸ್ ಕರ್ನಾಟಕ ಆಗಿರುತ್ತೆ, ಮಿಸ್ ಕರ್ನಾಟಕ ಹೋಗೋದು ಅಂತ ಹೇಳಿದರೆ ಫಿಗರ್ ಚೆನ್ನಾಗಿರಬೇಕು, ಹಾಗಿರ್ಬೇಕು, ನೋಡಲಿಕ್ಕೆ ಈ ಥರ ಮೇಕಪ್ ಮಾಡಬೇಕು ಅಂತ. ಇಲ್ಲಿ ಇರೋ ಎಲ್ಲರೂ ಒಬ್ಬರು ಸಾಮಾನ್ಯ. ಈಗ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಂದಿದ್ದೇನೆ, ಎಲ್ಲರೂ ಹಾಗೆ ಮೇಕಪ್ ಮಾಡ್ಕೊಂಡು ಬಂದಿಲ್ಲ. ಅಥವಾ ನಾವೆಲ್ಲ ನಂಬರ್ 8 ಥರ ಇಲ್ಲ ನೋಡಲಿಕ್ಕೆ, ಆದರೂ ನಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬ ಇದೆ. ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದಿದ್ದೇವೆ. ಅಷ್ಟು ತಕ್ಕ ಹಾಗೆ ಇವರು ನಮಗೆ ಟ್ರೈನ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೋಡಿ. ಅವ್ರಿಗೂ ಟಯರ್ಡ್ ಆಗಿ ಅನಿಸ್ತಾ ಇಲ್ಲ, ನಮಗೂ ಅನಿಸ್ತಾ ಇಲ್ಲ. ಹೇಳಿ ಇದ್ರ ಬಗ್ಗೆ ಸ್ವಲ್ಪ. ನಿಮಗೆ ಟಯರ್ಡ್ ಅಂತ ಅನಿಸಿಲ್ಲ ಆದರೆ ಇನ್ನು ಖಂಡಿತ ಯಾರಿಗೂ ಟಯರ್ಡ್ ಅಂತ ಅನಿಸಲ್ಲ. ಯಾಕೆಂದರೆ ನೀವು ನೋಡಿದ್ದೀರ ಬೆಳಗಿಂದ ಎಷ್ಟು ಫ್ರೀಯಾಗಿ, ಎಷ್ಟು ಫ್ರೆಂಡ್ಲಿ ನಾವು ಟ್ರೈನ್ ಮಾಡ್ತೇವೆ. ಯಾಕೆಂದರೆ ಎಲ್ಲ ಮದುವೆಯಾದ ಲೇಡೀಸ್ನವರಿಗೆ ಭಯ ಇದೆ, ನಾವು ಇದೇ ಮಿಸ್ಸಸ್ ಇಂಡಿಯಾ ನ್ಯಾಷನಲ್ ಪ್ರೆಸಿಡೆಂಟ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಭಯ ಮನೆಯಲ್ಲಿ ಇಟ್ಟು ನೀವು ಮುಂದೆ ಒಂದು ಸ್ಟೆಪ್ ಮುಂದೆ ಮಾಡಿದರೆ ಬಾಕಿದು ಭಯ ನಾವು ತೆಗಿತೇವೆ. ಯಾಕೆಂದರೆ ನಾವು ಫಸ್ಟ್ ಟ್ರೈನ್ ಮಾಡಿ ಮತ್ತೆ ನಾವು ರ್ಯಾಂಪಿಗೆ ಅವರನ್ನು ಬಿಡುವಂಥದ್ದು. ಸೊ 3 ಇಯರ್ಸಿಂದ ಮಾಡ್ತಿದ್ದೇವೆ. ಮಂಗಳೂರಲ್ಲಿ ಎಷ್ಟೇ ಪೇಜೆಂಟ್ ನಾವು ಇರೋದಿಲ್ಲ, ಬೇರೆ ಆಲ್ ಓವರ್ ಎಲ್ಲಿ ಎಷ್ಟು ಪೇಜೆಂಟ್ ಇರ್ಬೋದು. ಬಟ್ ಮಿಸ್ಸಸ್ ಇಂಡಿಯಾದು ಪೇಜೆಂಟ್ ಅಂಡರ್ ಮರ್ಸಿ ಆ್ಯಂಡ್ ಪಾತ್ರೆ ಜೊತೆ ನಡೆಯುವಂಥದ್ದು ಮಂಗಳೂರಲ್ಲಿ ಒನ್ ಆ್ಯಂಡ್ ಓನ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆ, ತುಂಬ ಖುಷಿ ಕೂಡ ಆಗ್ತದೆ. ನ್ಯಾಷನಲ್ ಪೇಜೆಂಟ್ ನಾವು ಮಾಡ್ತಿರ್ತೀವಿ. ಅದಕ್ಕಿಂತ ಜಾಸ್ತಿ ಕೋವಿಡ್ ಆದ ನಂತರ ಇದು 3rd ಇಯರ್ ಸೀಸನ್ 3 ಮಾಡೋದ್ರಲ್ಲಿ ನಮಗೆ ಆಲ್ಮೋಸ್ಟ್ ಇವಾಗಲೇ 50+ ಕಂಟೆಸ್ಟೆಂಟ್ ನಮಗೆ ಆಲ್ರೆಡಿ ಬಂದಿದ್ದಾರೆ. ಇನ್ನೂ ಸಹ ನಮಗೆ ಕಾಲ್ಸ್ ಬರ್ತಿದೆ, ನಾವು ಆಡಿಷನ್ ಸ್ಟಾಪ್ ಮಾಡಬೇಕಂತಿದ್ದೇವೆ. ಬಟ್ ಆದರೆ ನಮಗೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬರ್ತಿದೆ, ನಾವು ಈ ಸಲ ನಮಗೆ ಒಂದು ಅಪರ್ಚುನಿಟಿ ಕೊಡಬೇಕು ಅಂತ. ಖಂಡಿತ ಯಾರಾದರೂ ಇದ್ದರೆ 100% ನಿಮಗೆ ಅಪರ್ಚುನಿಟಿ ಇನ್ನೂ ಸಹ ಇದೆ. ಈಗ ಇದು ನಮ್ಮದು ಎಷ್ಟನೇ ರೌಂಡ್ ಆಡಿಷನ್? 3rd ರೌಂಡ್. ನಮ್ಮದು ಇದು 3rd ರೌಂಡ್. ಅಂದರೆ ಇನ್ನೂ ಇದಕ್ಕಿಂತ ಮುಂಚೆ 2 ರೌಂಡ್ ಆಗಿದೆ ಆಲ್ರೆಡಿ, ಅದು ಬ್ಯಾಚ್ ಬೇರೆ ಇದೆ. ಸೊ ನೋಡಬೇಕು, ನಾನು ಸೆಲೆಕ್ಟ್ ಆಗ್ತಾನಿಲ್ವಾ ಗೊತ್ತಿಲ್ಲ. ಬಟ್ ನನಗೂ ಇದು ಹೊಸದು ಏನಾದರೂ ಮಾಡಬೇಕು ಅಂತ ನಾನು ಬಂದಿದ್ದೇನೆ. ನನ್ನ ಹಾಗೆ ತುಂಬ ಜನ ಮನೇಲಿರೋರು ಇರ್ಬೋದು, ಏನಾದರೂ ಮಾಡಬೇಕು ಅಂತಂದ್ರೆ ಒಳ್ಳೆ ಅವಕಾಶ. ನಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು. ವಿನ್ ಆಗೋದು ಬಿಡೋದು ಬೇರೆ ವಿಷಯ. ಬಟ್ ಇಲ್ಲಿ ಬಂದಾಗ ಇವತ್ತು ನನಗೆ ಎಷ್ಟೋ ವಿಷಯಗಳು ಕಲಿಲಿಕ್ಕೆ ಸಿಕ್ಕಿತ್ತು. ನಮ್ಮ ಲೈಫ್ ಹೇಗಿದೆ ಅಂತ ಹೇಳಿದ್ರೆ ದಿನ ಹೊಸಬನ್ನ ಕಲಿತಾ ಇರಬೇಕು ನಾವು, ಅಲ್ವಾ? ಏಜ್ ಇಸ್ ಜಸ್ಟ್ ನಂಬರ್. ನನಗೂ 45 ಆಗಿದೆ. ನನಗೆ ನನ್ನ ಏಜ್ ಹೇಳಲಿಕ್ಕೆ ಏನೂ ಬೇಜಾರಿಲ್ಲ, ಯಾಕಂದರೆ ನನಗೆ 45 ವರ್ಷಗಳ ಅನುಭವ ಇದೆ. ವಯಸ್ಸಾಗೋದು ಬರೀ ದೇಹಕ್ಕೆ, ಮನಸ್ಸಿಗಲ್ಲ, ನೆನಪಿಟ್ಕೊಳ್ಳಿ. ನನ್ನಂಥ ತುಂಬ ಜನ ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಯಾರಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ಟ್ಯಾಲೆಂಟನ್ನು ತೋರಿಸ್ಕೊಡುವಂಥ ಒಂದು ವೇದಿಕೆ ನಮಗೆ ಮಂಗಳೂರಲ್ಲಿ ಇದನ್ನು ವೇದಿಕೆಯನ್ನು ನಮಗೆ ವೇದಿಕೆ ಮಾಡಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಇದಕ್ಕೆ ಜಾಯ್ನ್ ಆಗಿ ಈ ವರ್ಷ ಇಲ್ಲದ್ರೂ ನೆಕ್ಸ್ಟ್ ಇಯರ್ ಆದರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಥ್ಯಾಂಕ್ ಯು. ಈ ಮಿಸಸ್ ಇಂಡಿಯಾ ಕರ್ನಾಟಕ ಕಾಂಪಿಟೇಷನಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಇದಕ್ಕೆ ಬೇಕಾಗಿರೋಂಥ ಅರ್ಹತೆ ಕೇವಲ ನಿಮಗೆ ಮದುವೆ ಆಗಿರಬೇಕು ಹಾಗೂ ನಿಮಗೆ ಚೆನ್ನಾಗಿ ಮಾತಾಡಲಿಕ್ಕೆ ಗೊತ್ತಿರಬೇಕು ಅಷ್ಟೇ, ಬೇರೆ ಏನೋ ಅವಶ್ಯಕತೆ ಇಲ್ಲ. ಈವನ್ ಕ್ಯಾಟ್ ವಾಕ್ ಕೂಡ ಅವರೇ ನಮಗೆ ಕಲಿಸ್ತಾರೆ. ಈಗ ನಮಗೆ ಈ ವಿಡಿಯೋದಲ್ಲಿ ನೋಡಿರ್ಬೋದು ಯಾವ ರೀತಿಯಾಗಿ ನಮಗೆ ಟ್ರೈನ್ ಮಾಡ್ತಾರೆ ಅಂತ. ಬೆಳಗ್ಗಿಂದ ಸಂಜೆವರೆಗೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು, ಯಾವ ರೀತಿ ನಡಿಬೇಕು, ಯಾವ ರೀತಿ ಕ್ಯಾಮರಾವನ್ನು ಫೇಸ್ ಮಾಡಬೇಕು,
ಯಾವ ರೀತಿಯಾಗಿ ನಾವು ಮಾತಾಡಬೇಕು ಎಲ್ಲದರ ಬಗ್ಗೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ದರು. ನಾನು ಇವತ್ತಿನ ವಿಡಿಯೋದಲ್ಲಿ ಅದರ ಒಂದು ಸಣ್ಣ ಒಂದು ಕ್ಲಿಪ್ಪಿಂಗನ್ನು ಮಾತ್ರ ಹಾಕಿದ್ದೇನೆ. ಬೆಳಗಿಂದ ಸಂಜೆವರೆಗೆ ನಾವು ಅಲ್ಲಿದ್ವಿ, ಅಲ್ಲಿ ನಾವು ಟ್ರೈನಿಂಗ್ ತಗೊಂಡ್ವಿ. ನಾವು ಬೆಳಿಗ್ಗೆ ಬಂದಾಗ ನಮ್ಗೆ ಒಂದು ಸ್ವಲ್ಪನೂ ನಡಿಲಿಕ್ಕೆ ಬರ್ತಾ ಇರಲಿಲ್ಲ. ಬಟ್ ಸಂಜೆ ಹೊತ್ತಿಗೆ ರ್ಯಾಂಪ್ ಮಾಡಬೇಕಾದ ಸಮಯದಲ್ಲಿ ನಾವು ಎಲ್ಲರೂ ಚೆನ್ನಾಗಿ ವಾಕ್ ಮಾಡಿದ್ದು. ನಮಗೆ ನಂಬಲಿಕ್ಕಾಗಲಿಲ್ಲ ನಾವು ಇಷ್ಟು ಚೆನ್ನಾಗಿ ನಡಿಬಹುದು ಅಂತೇಳಿ. ಮಧ್ಯಾಹ್ನ ಊಟ ಆದಮೇಲೆ 1-2 ಸಲ ಪ್ರಾಕ್ಟೀಸ್ ಮಾಡಿದ್ವಿ. ಆಮೇಲೆ ನಾವು ಮೇಕಪ್ ಮಾಡ್ಲಿಕ್ಕೆ ಹೋದ್ವಿ. ನನ್ನ ಮೇಕಪ್ ನಾನೇ ಹೆಚ್ಚಾಗಿ ಮಾಡ್ಕೊಳ್ಳೋದು. ಸೊ ನನ್ನ ಮೇಕಪ್ ನಾನೇ ಮಾಡಿದೆ. ನನಗೆ ಸ್ವಲ್ಪ ಟೆನ್ಷನ್ ಇತ್ತು, ಅಷ್ಟು ಬೇಗ ಮೇಕಪ್ ಮಾಡಿ ಹೊರಡ್ಲಿಕ್ಕೆ ಆಗುತ್ತಾ ಅಂತೇಳಿ. ಬಟ್ ಅವ್ರು ಹೇಳಿದ ಸಮಯದ ಮುಂಚೆನೇ ನನ್ನ ಮೇಕಪ್ ಎಲ್ಲ ಮುಗಿಸ್ಕೊಂಡೆ. ನಾನು ಮೇಕಪ್ ಕೂಡ ಚೆನ್ನಾಗೇ ಆಯಿತು. ಉಡುಪಿಯಲ್ಲೇ ನಂದು ಪಾರ್ಲರ್ ಇದೆ. ನಾನು ಮೊದಲಿಂದಲೂ ಮೇಕಪ್ ಮಾಡ್ತಾ ಇದ್ದೇನೆ, ಬ್ರೈಡಲ್ ಮೇಕಪ್ ಹಾಗೂ ಪಾರ್ಟಿ ಮೇಕಪ್ ಮಾಡ್ತೇನೆ. ಸೊ ನನಗೆ ಅದರಿಂದ ತುಂಬ ಈಸಿ ಆಯಿತು ನನ್ನ ಮೇಕಪ್ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ಮೇಕಪ್ ಆರ್ಟಿಸ್ಟ್ಗಳು ಬಂದಿದ್ದರು, ಬ್ಯೂಟಿಷಿಯನ್ಸ್ ಇದ್ದರು, ಹೆಚ್ಚಿನವರು ಅವ್ರ ಹತ್ರನೇ ಮಾಡಿಸ್ಕೊಂಡ್ರು. ಬಟ್ ನನ್ನ ಮೇಕಪ್ಪನ್ನು ನಾನೇ ಮಾಡಿಕೊಂಡೆ, ಚೆನ್ನಾಗೂ ಬಂತು ಮೇಕಪ್. ಇವತ್ತಿನ ವಿಡಿಯೋದಲ್ಲಿ ಕೇವಲ ನೀವು ಆಡಿಷನ್ಗೆ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಯಾವ ಥರ ಕ್ಯಾಟ್ವಾಕ್ ಮಾಡ್ತಾ ಇದ್ವಿ, ಯಾವ ಥರ ನಮಗೆ ಟ್ರೈನ್ ಕೊಡ್ತಾ ಇರ್ಬೋದು ಅಂತ ಮಾತ್ರ ನೋಡ್ಬೋದು. ಫೈನಲ್ ಆಡಿಷನ್ ರೌಂಡಿದು ವಿಡಿಯೋ ನಾನು ತೆಗೆದಿಲ್ಲ. ನಾನು ಫುಲ್ ಟೆನ್ಷನಲ್ಲೇ ಇದ್ದೆ. ನನಗೆ ಈ ಆಡಿಷನ್ ಟೆನ್ಷನಲ್ಲಿ ಯಾರು ಕ್ಯಾಮರಾ ಕೊಟ್ಟು ವಿಡಿಯೋ ತೆಗಿಲಿಕ್ಕೆ ಹೇಳಿದ್ರು ಮರ್ತೋಯ್ತು. ಸೊ ಎಷ್ಟು ವಿಡಿಯೋಸ್ ಇದೆ ಅಷ್ಟು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ನಿಮಗೂ ಒಂದು ಆಡಿಷನ್ ಹೇಗಿರುತ್ತೆ, ಆಡಿಷನ್ದು ಒಂದು ಪ್ರಾಕ್ಟೀಸ್ ಹೇಗಿರುತ್ತೆ ಅಂತ ಒಂದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. May 22ಗೆ ಮಿಸಸ್ ಇಂಡಿಯಾ ಕರ್ನಾಟಕದ ಒಂದು ಮ್ಯಾಂಗ್ಳೂರ್ನ ಫಿನಾಲೆ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಪಿಟೇಷನ್ ಕೂಡ ತುಂಬ ಟಫ್ ಆಗಿದೆ. ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ನನ್ನನ್ನು ಇಷ್ಟು ದಿನ ಪ್ರೋತ್ಸಾಹಿಸ್ತೀರಾ. ನನ್ನನ್ನು ಪ್ರೋತ್ಸಾಹಿಸಲಿಕ್ಕೆ ನೀವು ಮಂಗಳೂರಿಗೆ ಬರಬಹುದು. ಫಿನಾಲೆಗೆ ಯಾರು ಬೇಕಾದರೂ ಬರಬಹುದು. ಫಿನಾಲೆದು ವೆನ್ಯೂ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಫೈನಲ್ ಆದ ಕೂಡಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತೇನೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಇವತ್ತು ನಮಗೆ ಜಡ್ಜಸ್ ಆಗಿ 3 ಜಡ್ಜಸ್ ಬಂದಿದ್ದರು. ಜೂಲಿಯಟ್ ಮ್ಯಾಮ್, ಪ್ರತಿಭಾ ಮ್ಯಾಮ್ ಹಾಗೂ ವಿದ್ಯಾ ಸರಸ್ವತಿ ಅವರು. ಜೂಲಿಯಟ್ ಮ್ಯಾಮ್ ಅವರು ಸೀಸನ್ 1ನಲ್ಲಿ 60+ ಏಜ್ ಗ್ರೂಪಲ್ಲಿ ವಿನ್ ಆಗಿ ಸ್ಟೇಟ್ ಲೆವೆಲ್ಗೆ ಹೋಗಿ ಅಲ್ಲಿಂದ ನ್ಯಾಷನಲ್ ಲೆವೆಲಿಗೆ ಹೋಗಿ ರನ್ನರಪ್ ಆದವರು. ಪ್ರತಿಭಾ ಮ್ಯಾಮ್ ಕೂಡ 40+ ಏಜ್ ಗ್ರೂಪ್ನಲ್ಲಿ ಮ್ಯಾಂಗ್ಳೂರ್ ಆಡಿಷನಲ್ಲಿ ವಿನ್ನರ್ ಆಗಿ ಅಲ್ಲಿಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಅಲ್ಲಿಂದ ನ್ಯಾಷನಲ್ ಲೆವೆಲ್ಗೆ ಕೂಡ ಹೋದವರು. ಹಾಗೆ ವಿದ್ಯಾ ಸರಸ್ವತಿ ಅವರು ಕೂಡ ಸೀಸನ್ 2ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಉಡುಪಿಗೆ ಕ್ರೌನನ್ನು ತಂದಂಥವರು. ಇವರು ಸ್ಟೇಟ್ ಲೆವೆಲ್ ಕೂಡ ಪಾರ್ಟಿಸಿಪೇಟ್ ಮಾಡಿ ಕ್ರೌನನ್ನು ತಂದಿದ್ದಾರೆ. ಈ ಒಂದು ಆಡಿಷನ್ನಲ್ಲಿ ನಾನು ಉಡುಪಿ ಸಿಟಿ ಲೆವೆಲಲ್ಲಿ ವಿನ್ನರ್ ಆದೆ. ಸೊ ಈ ಒಂದು ಖುಷಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡು